ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್, ಪೋಷಕರು ಇದನ್ನು ಹೇಗೆ ನಿಭಾಯಿಸಬೇಕು? ಇತ್ತೀಚಿನ ಸಿನಿಮಾಗಳು, ವೆಬ್ ಸೀರೀಸ್ಗಳ ಅಡ್ಡ ಪರಿಣಾಮಗಳು ಜೀವಗಳನ್ನೇ ಬಲಿ ಪಡೆಯುತ್ತಿವೆ ಎಂಬುದಕ್ಕೆ ದೆಹಲಿಯ 3 ಚಿಕ್ಕ ವಯಸ್ಸಿನ ಮಕ್ಕಳು 24ರ ಯುವಕನನ್ನು ಕೊಲೆ ಮಾಡಿದರು ಎಂಬ ಸುದ್ದಿಯಾಗಿದ್ದುಂಟು. ಮೊಬೈಲ್ ಕೊಡಿಸಲಿಲ್ಲ ಎಂಬ ಕಾರಣದ ಹಿನ್ನೆಲೆಯಲ್ಲಿ ಕೋಪಗೊಂಡು ಓರ್ವ ಯುವಕನು ಹೆತ್ತ ತಾಯಿಯನ್ನೇ ಕೊಲೆ ಮಾಡಿರುವ ಘಟನೆ ಆಂಧ್ರದಲ್ಲಿ ನಡೆದಿದೆ. ಅದೇ ಕಾರಣದ ಹಿನ್ನೆಲೆಯಲ್ಲಿ ಓರ್ವ ಬಾಲಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಿನಿಮಾ ನೋಡಲಿಕ್ಕೆ 300 ರೂಪಾಯಿ ಕೊಡಲಿಲ್ಲವೆಂಬ ಕಾರಣದ ಹಿನ್ನೆಲೆಯಲ್ಲಿ ಬಾಲಕನೊಬ್ಬ ಮರಣಕ್ಕೆ ಶರಣಾಗಿದ್ದಾನೆ. ಕೋಲಾರ ಜಿಲ್ಲೆಗೆ ಸೇರಿದ ಓರ್ವ ಬಾಲಕ ಮೊಬೈಲ್ ಫೋನ್ಗೆ ದಾಸನಾಗಿ ಮಾನಸಿಕ ಅಸ್ವಸ್ಥಕ್ಕೊಳಗಾಗಿದ್ದಾನೆ. ಆನ್ಲೈನ್ ಗೇಮ್ಸ್ ಆಡಬೇಡ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ಮನೆಯನ್ನೇ ತೊರೆದಿದ್ದಾನೆ ಓರ್ವ ಬಾಲಕ. ಚೆನ್ನೈನಲ್ಲಿ ನಡೆದಿರುವ ಈ ಘಟನೆಯಲ್ಲಿ ಆ ಬಾಲಕ ಮನೆಯನ್ನು ಬಿಟ್ಟು ಹೋಗುವಾಗ 33 ಲಕ್ಷಗಳಷ್ಟು ನಗದು ಬಂಗಾರದೊಂದಿಗೆ ಓಡಿ ಹೋಗಿರುವುದು ಬೆಳಕಿಗೆ ಬಂದಿದೆ. ಸಣ್ಣ ಪುಟ್ಟ ಘರ್ಷಣೆಯಿಂದ ಕೋಪೋದ್ರಿಕ್ತರಾದ ಇಬ್ಬರು ಬಾಲಕರು ಮತ್ತೊಬ್ಬ ಬಾಲಕನನ್ನು ಕತ್ತಿಯಿಂದ ಕುತ್ತಿಗೆಯನ್ನು ಕೊಯ್ದು ಕಾಲು ಕೈಗಳನ್ನು ಬೇರ್ಪಡಿಸಿರುವ ಘಟನೆ ಜಾರ್ಖಂಡ್ನಿಂದ ವರದಿಯಾಗಿದೆ. ಮಕ್ಕಳಲ್ಲೇ ಅಪರಾಧ ಪ್ರವೃತ್ತಿ, ಹಿಂಸಾ ಮನೋಭಾವ ಹಾಗೂ ಕೆಟ್ಟ ಧೋರಣೆಗಳು ಹದ್ದು ಮೀರುತ್ತಿದೆ ಎಂಬುದಕ್ಕೆ ಮೇಲ್ಕಂಡ ಸಂಗತಿಗಳು ಕೆಲ ಉದಾಹರಣೆಗಳಷ್ಟೇ. ಶಾಲೆಗಳಲ್ಲಿ ಮಾನಸಿಕ ತಜ್ಞರನ್ನು ನೇಮಕ ಮಾಡಿ ಮಕ್ಕಳ ಆರೋಗ್ಯದತ್ತ ಕಾಳಜಿ ವಹಿಸಬೇಕು. ಅವಶ್ಯಕವಿರುವ ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ಕೌನ್ಸಿಲಿಂಗ್ ಮಾಡಿಸಬೇಕು. ವಿದ್ಯಾರ್ಥಿಗಳು ಸೈಬರ್ ಕ್ರೈಮ್ಗಳತ್ತ ಒಲವು ತೋರಿಸದಂತೆ ದೇಶದಲ್ಲಿ ಇರುವ ಎಲ್ಲ ಶಾಲೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳ ಮೂಲಕ ಜಾಗರೂಕತೆಯ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ತೆರನಾದ ಬಹುಮುಖಿ ಕ್ರಮಗಳನ್ನು ಅನುಸರಿಸಿದಾಗಲೇ ಒಳಿತು ಕೆಡಕುಗಳ ವಿವೇಚನೆ ಇಲ್ಲದ ಮಕ್ಕಳು ಅಪರಾಧಗಳ ಗುಂಡಿಗೆ ಬೀಳದಂತೆ ಸಂರಕ್ಷಿಸಿಕೊಳ್ಳಬಹುದಾಗಿದೆ. ಕೊರೋನಾದ ನಂತರದ ದಿನಗಳಲ್ಲಿ ಮಕ್ಕಳ ಹವ್ಯಾಸಗಳು, ಮಾನಸಿಕ ಪರಿವರ್ತನೆಗಳಲ್ಲಿ ಅನೇಕ ತರಹದ ಬದಲಾವಣೆಗಳು ಘಟಿಸುತ್ತಿವೆ. ಶಾಲೆಗಳು ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಿದ್ದರಿಂದ ಟಿವಿಗಳು, ಟ್ಯಾಬ್ಗಳು, ಲ್ಯಾಪ್ಟಾಪ್ಗಳು, ಮೊಬೈಲ್, ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ಧಾರಾವಾಹಿಗಳು, ವೆಬ್ ಸೀರೀಸ್, ಆನ್ಲೈನ್ ಗೇಮ್ ಶೋಗಳೇ ಅವರಿಗೆ ಮನರಂಜನೆ ಕೊಡುತ್ತಿದ್ದವು. ಆನಂತರದಲ್ಲಿ ಆನ್ಲೈನ್ ಪಾಠಗಳು ನಡೆದರೂ ಡಿಜಿಟಲ್ ಉಪಕರಣಗಳೊಂದಿಗೆ ಹೆಚ್ಚು ಕಾಲ ಕಳೆದಿದ್ದರಿಂದ ಅನೇಕರು ಅವುಗಳಿಗೆ ಅಡಿಕ್ಟ್ ಆಗುವಂತಾಯಿತು. ಕೆಲವು ಮಂದಿ ಮಕ್ಕಳು ಮನರಂಜನೆಯ ನೆಪದಲ್ಲಿ ಅಶ್ಲೀಲ, ಹಿಂಸಾತ್ಮಕ ದೃಶ್ಯಗಳನ್ನು ನೋಡುವ ಮೂಲಕ ಅಡ್ಡದಾರಿ ಹಿಡಿಯುತ್ತಿದ್ದಾರೆ. ಈ ಎಲ್ಲವುಗಳ ಪ್ರಭಾವದಿಂದಾಗಿ ಮಕ್ಕಳಲ್ಲಿ ಹಠಾತ್ ನಿರ್ಧಾರಗಳು, ಮುಂಗೋಪ, ಅನಾವಶ್ಯಕ ಆಲೋಚನೆಗಳು ಗೂಡುಗಟ್ಟಿಕೊಳ್ಳುತ್ತಿವೆ. ಒತ್ತಡ, ಆಂದೋಲನ, ನಿರಾಸಕ್ತಿಯಂತಹ ಉಳ್ಳವನ್ನು ಹೆಚ್ಚಿಸುತ್ತಿವೆ. ಸಣ್ಣ ಪುಟ್ಟ ವಿಷಯಗಳಿಗೆ ಶೀಘ್ರ ಕೋಪಿಷ್ಠಗಳಾಗುತ್ತಾರೆ. ಹಿಂದು ಮುಂದು ಆಲೋಚಿಸದೆ ಹಿಂಸಾ ಪ್ರವೃತ್ತಿಗಿಳಿಯುತ್ತಿದ್ದಾರೆ. ಡಿಜಿಟಲ್ ಉಪಕರಣಗಳು, ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ಗೇಮ್ ಶೋಗಳು, ವೆಬ್ ಸೀರೀಸ್ ಇತ್ಯಾದಿಗಳಿಗೆ ದಾಸರಾಗುವ ಸ್ಥಿತಿ ಹೆಚ್ಚುತ್ತಿರುವುದರಿಂದ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಅದರಿಂದಾಗಿ ಅವರು ಅಪರಾಧಿಗಳಾಗಲು ಕಾರಣವಾಗುತ್ತಿವೆ ಎಂಬುದನ್ನು ಈಗಾಗಲೇ ಕೆಲವು ಅಧ್ಯಯನಗಳಿಂದ ತಿಳಿದು ಬಂದಿದೆ. 13ನೇ ವರ್ಷದೊಳಗಿನವರೇ ಸ್ವಂತಕ್ಕೆ ಮೊಬೈಲ್ಗಳನ್ನು ಕೊಂಡುಕೊಳ್ಳುತ್ತಿದ್ದಾರೆಂದು ಮತ್ತು 9ರಿಂದ 17 ವರ್ಷಗಳ ವಯೋಮಾನದ ಮಕ್ಕಳಲ್ಲಿ 30% ಮಂದಿಗೆ ಸ್ವಂತ ಮೊಬೈಲ್ಗಳಿವೆ ಎಂದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಮಿಷನ್ ಅಧ್ಯಯನದಿಂದ ವರದಿ ನೀಡಿದೆ. ಈ ವಯಸ್ಸಿನ ಮಕ್ಕಳಲ್ಲಿ ಸುಮಾರು 41% ಇನ್ಸ್ಟಾಗ್ರಾಮ್, 37ಕ್ಕಿಂತಲೂ ಹೆಚ್ಚು ಫೇಸ್ಬುಕ್ ಖಾತೆಗಳನ್ನು ಹೊಂದಿದ್ದಾರೆಂದು ತಿಳಿದು ಬಂದಿದೆ. 8ರಿಂದ 10 ವಯೋಮಾನದ ಮಕ್ಕಳು ದಿನವೊಂದಕ್ಕೆ ಸರಾಸರಿ 8 ಗಂಟೆಗಳು, ಚಿಕ್ಕ ವಯಸ್ಸಿನ ಪುಟಾಣಿಗಳು 11 ಗಂಟೆಗಳವರೆಗೆ ಎಲೆಕ್ಟ್ರಾನಿಕ್ ತೆರೆಗಳೊಂದಿಗೆ ಕಾಲ ಕಳೆಯುತ್ತಿದ್ದಾರೆಂದು ಅಧ್ಯಯನವೊಂದು ತಿಳಿಸಿದೆ. ಟೀನೇಜ್ ಮಕ್ಕಳಲ್ಲಿ ಈವರೆಗೆ 8ರಿಂದ 9% ಇದ್ದ ಮಾನಸಿಕ ಸಮಸ್ಯೆಗಳು ಕೊರೋನಾ ನಂತರ 15% ಹೆಚ್ಚಿದೆ ಎಂದು
ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಸೈನ್ಸ್ನ ಪರಿಶೀಲನೆಯಲ್ಲಿ ತಿಳಿದುಬಂದಿದೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಮಕ್ಕಳು ಅಪರಾಧಗಳ ದಾರಿಯತ್ತ ಸಾಗದಂತೆ ಅವರಲ್ಲಿ ಮಾನಸಿಕ ಪರಿವರ್ತನೆಯನ್ನು ತರಲು ಸರ್ಕಾರಗಳು, ಮಕ್ಕಳ ಹೆತ್ತವರು, ಶಿಕ್ಷಕರು ತುಂಬಾ ಜಾಗ್ರತೆಯಿಂದ ಕಾರ್ಯಪ್ರವೃತ್ತರಾಗಬೇಕಾದ ಅವಶ್ಯಕತೆ ಇದೆ. ಬಿಡುವಿನ ಸಮಯದಲ್ಲಿ ಅವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಮನೆಯಲ್ಲಿ ಹೆತ್ತವರು, ಶಾಲೆಗಳಲ್ಲಿ ಶಿಕ್ಷಕರು ಮೇಲುಸ್ತುವಾರಿ ಮಾಡುತ್ತಿರಬೇಕು. ಆನ್ಲೈನ್ ಗೇಮ್ಸ್ಗೆ ಪರ್ಯಾಯವಾಗಿ ವಿಜ್ಞಾನವನ್ನು ತಿಳಿಸುವ ಮತ್ತು ಸೃಜನಶೀಲತೆಗೆ ಅವಕಾಶವಾಗುವ ನೀತಿ ಕಥೆಗಳಿರುವ ಆ್ಯಪ್ಗಳು, ವೆಬ್ಸೈಟ್ಸ್, ಯೂಟ್ಯೂಬ್ ವಿಡಿಯೋಗಳನ್ನು ವೀಕ್ಷಿಸುವಂತೆ ಪ್ರೋತ್ಸಾಹಿಸಬೇಕು. ಏಕಾಂತವನ್ನು ದೂರ ಮಾಡಲು, ಅವರಲ್ಲಿ ಮಾನಸಿಕ ಉಲ್ಲಾಸವನ್ನುಂಟು ಮಾಡಲು ಸಹ ವಿದ್ಯಾರ್ಥಿಗಳೊಂದಿಗೆ ಖುಷಿಯಿಂದ ಆಡಿಕೊಳ್ಳುವಂತೆ ಉತ್ತೇಜಿಸಬೇಕು. ವಿದ್ಯಾರ್ಥಿಗಳು ಮಾನಸಿಕ ಒತ್ತಡಕ್ಕೊಳಗಾಗದಂತೆ ಅವರಲ್ಲಿ ಆತ್ಮವಿಶ್ವಾಸವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಹಿರಿಯ ಶ್ರೇಣಿ ಶಾಲೆಗಳಲ್ಲಿ ಮಾನಸಿಕ ತಜ್ಞರನ್ನು ನೇಮಕ ಮಾಡಬೇಕೆಂಬ ಕೇಂದ್ರ ಸರ್ಕಾರದ ನಿರ್ಧಾರವು ಈವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಮಾನಸಿಕ ಆರೋಗ್ಯ ಸಂರಕ್ಷಣೆಗಾಗಿ ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅನ್ನು ಆರಂಭಿಸಲಾಗಿರುವುದಾಗಿ ಕೇಂದ್ರದ ಸಂಬಂಧಿತ ಇಲಾಖೆ ಸಚಿವರು ಪ್ರಕಟಿಸಿದ್ದಾರೆ. ಈ ಯೋಜನೆಯಡಿ ಶಾಲೆಗಳಲ್ಲಿ ಮಾನಸಿಕ ತಜ್ಞರನ್ನು ನೇಮಕ ಮಾಡಿ ಮಕ್ಕಳ ಆರೋಗ್ಯದತ್ತ ಕಾಳಜಿ ವಹಿಸಬೇಕು. ಅವಶ್ಯಕವಿರುವ ವಿದ್ಯಾರ್ಥಿಗಳಿಗೆ ಅವರೊಂದಿಗೆ ಕೌನ್ಸೆಲಿಂಗ್ ಮಾಡಿಸಬೇಕು. ವಿದ್ಯಾರ್ಥಿಗಳು ಸೈಬರ್ ಕ್ರೈಮ್ಗಳತ್ತ ಒಲವು ಶಾಲೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳ ಮೂಲಕ ಜಾಗರೂಕ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ತೆರನಾದ ಬಹುಮುಖಿ ಕ್ರಮಗಳನ್ನು ಅನುಸರಿಸಿದಾಗಲೇ ಒಳಿತು ಕೆಡಕುಗಳ ವಿವೇಚನೆಯಿಲ್ಲದೆ ಮಕ್ಕಳು ಅಪರಾಧಗಳ ಗುಂಡಿಗೆ ಬೀಳದಂತೆ ಸಂರಕ್ಷಿಸಿಕೊಳ್ಳಬಹುದಾಗಿದೆ. ಧನ್ಯವಾದಗಳು.